ಪಿಂಕಿ ಯು ಆರ್ ವೆರಿ ಬ್ಯೂಟಿಫುಲ್. ಇಷ್ಟು ಲವ್ಲಿ ಆಗಿರೋ ಹುಡುಗಿ ಇನ್ನೂ ಸಿಂಗಲ್ ಅಥವಾ ಯಾರಾದ್ರೂ ಲಕ್ಕಿ ಬಾಯ್ ಇದನಾ? ಸರ್ ಅದು ಆಫೀಸಲ್ ಪರ್ಸನಲ್ ಮ್ಯಾಟರ್. ಹೇ ದಟ್ಸ್ ಓಕೆ, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಇನ್ಮೇಲೆ ಇದೇ ಬ್ರಾಂಚ್ ಅಲ್ಲಿ ಪರ್ಮನೆಂಟ್ ಆಗಿರ್ತೀನಲ್ವಾ, ಇಬ್ರು ಒಬ್ರನ್ನೊಬ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳೋದ. ಯು ಮೇ ಲಿವ್ ನೌ. ಆ ವಾಕಿಂಗ್ ಸ್ಟೈಲು, ಆ ಆಟಿಟ್ಯೂಡು, ಬದುಕಿದ್ರೆ 7 ಜೊತೆ ಬದುಕಬೇಕು, ಇಲ್ಲ ಅಂದ್ರೆ ಲೈಫ್ ವೇಸ್ಟ್. ಸರ್ ಇದು ನಿಮ್ ಕ್ಯಾಬಿನ್ ಅಲ್ಲ, ನಮ್ ದೊಡ್ಡ ಸಾಹೇಬ್ರು ವಿವೇಕ್ ಸರ್ ಕ್ಯಾಬಿನ್. ಅಲ್ಲ ಸರ್, ಅದು ಬಾಸ್ ಚೇಂಬರ್ ಅಂದಾಗ ಪಿಂಕಿ ಮೇಡಮ್ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ವಾಟ್ ಯು ಮೀನ್? ಯಾರೋ ಬಾಸು? ನಾನೇ ಬಾಸು. ಕಂಪ್ನಿಲಿ ಅರ್ಧ ಆಸ್ತಿ ನಂದು. ಜಸ್ಟ್ ಕಿರಿಂಗ್. ಹೆದ್ರುಬಿಟ್ಯಾ? ಈ ಬ್ರಾಂಚಿಗೆ ಬಂದು ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆಲ್ಲ ಮರ್ತು ಬಿಟ್ಟಿದ್ದೀನಿ. ನನ್ನ ನಿಜವಾದ ಕ್ಯಾಬಿನ್ ಇರೋದೇ ತೋರಿಸ್ ನಡಿ. ಸರಿ ಸರ್, ಬನ್ನಿ ಸರ್, ನಾನು ನಿಮ್ ಬರ್ತೀನಿ ಸರ್. ಆ ವಿವೇಕಿಗಾದ್ರೆ ರಾಜ್ ಮಾಲ್ ತರ ಇರೋ ದೊಡ್ಡ ಕ್ಯಾಬಿನ, ಆದ್ರೆ ನನಗೆ ಬಾತ್ರೂಮ್ ಅಷ್ಟು ಚಿಕ್ಕದಾಗಿರೋ ಕಸದ್ ಕೊಠಡಿನ. ವಿವೇಕ್, ನನ್ನೊಬ್ಬ ಅಸಿಸ್ಟೆಂಟ್ ಅಂತ ಕರ್ಕೊಂಬಂದು ನೀನು ನಿನ್ ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ. ನೋಡ್ತಾ ಇರೋ, ನೀನ್ ಕೂತಿರೋ ಆ ಸಿಂಹಾಸನ ಸಾಮ್ರಾಜ್ಯ ಎಲ್ಲಾನು ಆದಷ್ಟು ಬೇಗ ನಾನು ಕಿತ್ಕೋತೀನಿ. ಈ ಪುಟ್ಟ ರೂಮಿಂದಾನೆ ನಿನ್ ಪತನಕ್ ನಾನು ಸ್ಕೆಚ್ ಹಾಕ್ತೀನಿ. ಸರ್ ಹಾಯ್ ಡಾಲ್, ಏನ್ ವಿಷಯ? ಸರ್ ಒಂದು ಅರ್ಜೆಂಟ್ ವರ್ಕ್ ಇದೆ ಸರ್. ಏನ್ ಅವಸರ ಪಿಂಕಿ? ಇದು ನಮ್ ಹೊಸ ಆಂಟಿಕ್ ಅಂಡ್ ಕಂಟೆಂಪರರಿ ಜ್ಯುವೆಲರಿ ಡಿಸೈನ್ ಸರ್. ಇದ್ರಲ್ಲಿರೋ ಬೆಸ್ಟ್ ಡಿಸೈನ್ಸ್ ನ ಸೆಲೆಕ್ಟ್ ಮಾಡಿ ವಿವೇಕ್ ಸರ್ ಅಪ್ರೂವಲ್ ತಗೊಂಡು ನಮ್ VIP ಕಸ್ಟಮರ್ ಸೂರಜ್ ಸರ್ ಕಳಿಸ್ಬೇಕು. ಅವ್ರು ತುಂಬಾ ಅರ್ಜೆಂಟ್ ಮಾಡ್ತಾ ಇದಾರೆ ಸರ್. ವಿವೇಕ್ ಸರ್ ಕಾಲ್ ಮಾಡಿದ್ರು ಅವ್ರು ಪಿಕ್ ಮಾಡ್ತಾ ಇಲ್ಲ. ಏನ್ ಮಾಡೋದ್ ಸರ್ ಈಗ? ವಾವ್, ಈ ಗೋಲ್ಡ್ ನೆಕ್ಲೆಸ್ ಅಲ್ಲಿರೋ ಆಂಟಿಕ್ ಡೈಮಂಡ್ ಕಟ್ಸ್ ಗಳು ಅದ್ಭುತವಾಗಿದೆ ಪಿಂಕಿ. ನಾನು ಇವಾಗ ಆಫೀಸಿಗೆ ಬಂದ್ಮೇಲೂ ಆ ವಿವೇಕ್ ಅಪ್ರೂವಲ್ ಯಾಕೆ ಬೇಕು? ನಾನಿಲ್ಲಿ ಬಂದಿರೋದೇ ಅವನ್ ತಲೆ ಮೇಲಿರೋ ಪ್ರೆಷರ್ ನ ಕಡಿಮೆ ಮಾಡೋದಕ್ಕೆ. ಸೆಂಡ್ ಇಟ್. ಆದ್ರೆ ಸರ್, ವಿವೇಕ್ ಸರ್ ಹೇಳ್ದೆ ಕಳಿಸ್ಬೇಕಾ? ಲಿಸನ್ ಟು ಮಿ ಪಿಂಕಿ, ಈ ಡಿಸೈನ್ ನಂಬರ್ 3 ಇದೆಯಲ್ಲ, ಪರ್ಫೆಕ್ಟ್ ಆಗಿದೆ. ಇದನ್ನ ನಾನೇ ಅಪ್ರೂವಲ್ ಮಾಡ್ತಾ ಇದ್ದೀನಿ. ವಿವೇಕ್ ಫೋನ್ ತೆಗಿಲಿಲ್ಲ ಅಂತ ಕ್ಲೈಂಟ್ ನ ಕಾಯಿಸೋದು ಬಿಸ್ನೆಸ್ ಅಲ್ಲ. ಇದನ್ನ ಡೈರೆಕ್ಟ್ ಆಗಿ ಕಸ್ಟಮರ್ ಸೂರಜ್ಗೆ ನನ್ನ ಹೆಸರಲ್ಲೇ ಮೇಲ್ ಮಾಡು. ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನಿದ್ದೀನಿ, ಐ ವಿಲ್ ಹ್ಯಾಂಡಲ್ ಇಟ್. ಓಕೆ ಸರ್. ಹಲೋ ಮಿಸ್ಟರ್ ಸೂರಜ್, ಗುಡ್ ಮಾರ್ನಿಂಗ್. ಹೇಳಿ. ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ವಿವೇಕ್? ಗುಡ್ ಮಾರ್ನಿಂಗ್ ಅಲ್ಲ, ಇದು ನನಗೆ ಶಾಕಿಂಗ್ ಮಾರ್ನಿಂಗ್. ನಾನು ದೀನಬಂಧು ಜ್ಯುವೆಲರ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ಮತ್ತೆ ನಿಮ್ಮ ಲೆಗೆಸಿ ಮೇಲೆ ನಂಬಿಕೆ ಇಟ್ಟು ಪಿಕ್ಕೆಸ್ಟ್ ಆರ್ಡರ್ ಕೊಟ್ರೆ ನೀವು ಕಳ್ಸಿರೋ ಆ ಡಿಸೈನ್ಸ್ ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ. ಆರ್ ದಿಸ್ ಯುವರ್ ಎಕ್ಸ್ಕ್ಲೂಸಿವ್ ಡಿಸೈನ್ಸ್? ಸೂರಜ್, ಯಾವ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ದಯವಿಟ್ಟು ನಿಮ್ಮ ಆಫೀಸ್ ನಿಂದ ಈಗ ತಾನೇ ಬಂದಿರೋ ಮೇಲ್ ಚೆಕ್ ಮಾಡಿ ಮಿಸ್ಟರ್ ವಿವೇಕ್. ಇಷ್ಟು ಆರ್ಡಿನರಿ ಬಿಲೋ ಅವರೇಜ್ ಡಿಸೈನ್ಸ್ ಬಂದಿದೆ. ಇದಕ್ಕ ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದು. ಐ ನೀಡ್ ಎಕ್ಸ್ಕ್ಲೂಸಿವಿಟಿ. ಈ ಡಿಸೈನ್ಸ್ ನಮ್ಮ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಆಗ್ತಾ ಇಲ್ಲ. ಇಟ್ಸ್ ಟೋಟಲಿ ಡಿಸಪಾಯಿಂಟಿಂಗ್. ಒಂದ್ ಸೆಕೆಂಡ್ ಸರ್. ಮಿಸ್ಟರ್ ಸೂರಜ್, ಹೋಲ್ಡ್ ಆನ್, ಐ ಚೆಕ್ ಇಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಸೂರಜ್. ಇದು ನಮ್ ಕಡೆಯಿಂದ ಆಗಿರೋ ಬ್ಲೆಂಡರ್ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಕಮ್ಯುನಿಕೇಶನ್ ಗ್ಯಾಪ್? ವಾಟ್ ಡು ಯು ಮೀನ್? ಆಕ್ಚುಲಿ ಆ ಮೇಲ್ ನಮ್ಮ ರೆಗ್ಯುಲರ್ ಮಿಡಲ್ ಟೈರ್ ಕಸ್ಟಮರ್ಸ್ ಹೋಗ್ಬೇಕಾರೋ ಡಿಸೈನ್ಸ್ ನಮ್ ಟೀಮ್ ಕಡೆಯಿಂದ ಆದ ಡಿಸ್ಪ್ಯಾಚ್ ಎರರ್ ನಿಂದಾಗಿ ಆ ಮೇಲ್ ನಿಮ್ ಇನ್ಬಾಕ್ಸ್ ಬಂದಿದೆ. ಟ್ರಸ್ಟ್ ಮೀ ಸೂರಜ್, ನಾವು ನಿಮ್ಗೋಸ್ಕರ ರೆಡಿ ಮಾಡಿರೋ ಆಂಟಿಕ್ ಡಿಸೈನ್ ಇದೆಯಲ್ಲ, ಅದ್ ಬೇರೆ ಲೆವೆಲ್ ಅಲ್ಲೇ ಇದೆ. ಆರ್ ಯು ಶೋರ್ ವಿವೇಕ್? ಕಾಸ್ ಈ ಡೀಲ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಅಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್ ಸರ್. ಇನ್ನೊಬ್ಬಂದು ಬ್ರ್ಯಾಂಡ್ ಯಾವತ್ತು ತನ್ನ ಕ್ವಾಲಿಟಿನ ಬಿಟ್ಕೊಡಲ್ಲ. ಆ ರಾಂಗ್ ಮೇಲ್ ನ ಇಗ್ನೋರ್ ಮಾಡಿ. ಇನ್ 10 ನಿಮಿಷದಲ್ಲಿ ನಾವು ನಿಮ್ಗೋಸ್ಕರ ರೆಡಿ ಮಾಡಿರೋ ಪ್ರೀಮಿಯಂ ಡಿಸೈನ್ ನಿಮ್ ಇನ್ಬಾಕ್ಸ್ ಅಲ್ಲಿ ಇರುತ್ತೆ. ಇಟ್ಸ್ ಮೈ ಪ್ರಾಮಿಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಓಕೆ ವಿವೇಕ್, ಐ ಆಮ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ. ನನ್ನ ಅಪ್ರೂವಲ್ ಇಲ್ದೆ ಈ ಡಿಸೈನ್ ನ ಸೆಂಡ್ ಮಾಡಿದ್ ಇಡಿಯಟ್ ಯಾರು? ನಾನ್ ತರ್ತೀನಿ. ಗೌರಿನೇ ಬಂದು ತಗೊಳಕ್ಕ. ಅತ್ತೆ, ನಿಮ್ ಸೊಸೆ ಕೊಡ್ತಾ ಇದೀನಿ ಅಂತ ತಗೋಬೇಡಿ. ಯಾರೋ ಒಬ್ರು ಕೊಡ್ತಾ ಇದಾರೆ ಅಂತ ತಗೊಂಡು ನೀರ್ ಕುಡಿರಿ. ಮಾತ್ರ ಕರಗ್ತಾ ಇದೆ, ತಗೊಳ್ಳಿ. ಬುದ್ಧಿ ಇದೆಯಾ ನಿನ್ಗೆ? ಕೇಳಕ್ಕ, ಅವಳು ನೀರ್ ತಂದ್ಕೊಟ್ಟಿದ್ದಕ್ ಬೈತಾ ಇದ್ಯಾ? ಅಲ್ಲ, ಇಲ್ಲಿ ನೀರ್ ಇಟ್ಟಿಲ್ವಲ್ಲ ಅದಕ್ ಬೈತಾ ಇದೀನಿ. ಅಲ್ಲ, ಮಾತ್ರ ಬಾಯಿಗೆ ಹಾಕೊಂಡು ನೀರ್ಗೋಸ್ಕರ ಹುಡುಕ್ತಾ ಇದೀನಿ. ನಿಮ್ ಯಾರಿಗೂ ಜವಾಬ್ದಾರಿ ಇಲ್ವಾ? ಇಲ್ಲಿ ನೀರ್ ಇಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ? ಅತ್ತೆ, ಬರೀ ಬಾಯಿಗೆ ಮಾತ್ರ ಹಾಕೋಬಾರ್ದು. ಮೊದ್ಲು ನೀರ್ ಕುಡ್ದು ಗಂಟ್ಲನ್ನ ಒದ್ದೆ ಮಾಡ್ಕೋಬೇಕು. ಆಮೇಲೆ ಮಾತ್ರೆ ಹಾಕಿ ನೀರ್ ಕುಡಿಬೇಕು. ಆಗ ಮಾತ್ರ ಗಂಟ್ಲು ಒಳಗಡೆ ಸಲೀಸಾಗ್ ಹೋಗುತ್ತೆ. ಅದೇ ತಾನೇ ಪದ್ಧತಿ. ನೀವ್ ಯಾವ್ದೋ ಯೋಚನೆಯಲ್ಲಿ ಬರೀ ಬಾಯಿಗೆ ಮಾತ್ರ ಹಾಕೊಂಡ್ರೆ ಹೇಳಿ? ಮೊದ್ಲು ನೀರಿದ್ಯಾ ಇಲ್ವಾ ಅಂತ ನೋಡ್ಕೋಬೇಕು ತಾನೆ. ಏಯ್, ನೀನ್ ನನಗೆ ಬುದ್ಧಿ ಹೇಳ್ತಿದ್ಯಾ? ನಂದೇ ತಪ್ಪು ಅಂತ ಸಾಧಿಸ್ತಿದ್ಯಾ? ಮನೆ ಜವಾಬ್ದಾರಿ ಅಂದ್ರೆ ಏನು ಅಂತ ನಿನಗ್ ಗೊತ್ತಾ? ಅತ್ತೆ, ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಮಾತ್ರ ಮತ್ತೆ ನೀರ್ ತಂದ್ಕೊಟ್ಟೆ. ಆದ್ರೆ ನೀವು ನನ್ ಮೇಲೆ ಹಠಕ್ಕೋ ಸಿಟ್ಟುಗೋ ತಗೊಂಡಿಲ್ಲ. ಇವಾಗ ನೀವ್ ಒಬ್ರೇ ಬಂದ್ ನೀರ್ ಮಾಡಿದ್ರೆ ಹೌದಲ್ವಾ ಅಕ್ಕ? ತಪ್ಪು ಮಾಡಿ ಸುಮ್ನೆ ಇವಾಗ ಅವ್ಳಿಗೆ ಬೈತಾ ಇದೆಯಲ್ಲ, ಇದ್ ಸರಿ ಇಲ್ಲ. ಆಶಾ, ನಾನು ನಿನ್ನ ಗಮನಿಸ್ತಾನೆ ಇದ್ದೀನಿ. ಇತ್ತೀಚೆಗೆ ಮಾತಿಗೆ ಮುಂಚೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತೀಯ ಅಲ್ವಾ? ಎಲ್ಲ ನಿನ್ನಿಂದಾನೆ. ನಿನ್ನಿಂದಾಗಿ ಈ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ. ಈ ಮನೆಗ್ ಬಂದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಒಂದ್ ಮುಗಿತು ಅಂದ್ರೆ ಇನ್ನೊಂದ್ ಮುಗಿತು ಅಂದ್ರೆ ಮತ್ತೊಂದು. ಹಂಗಂತೂ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ. ಅತ್ತೆ, ನಿಮಗೆ ಬೈಯಕ್ಕೆ ಬರಲ್ಲ. ನಿಮ್ ಬೈಗುಳಕ್ಕೆ ಜೀವನೇ ಇಲ್ಲ. ನಿಮ್ ಮನ್ಸಲ್ಲಿರೋ ಒಳ್ಳೆತನಕ್ಕೆ ಯಾರಿಗೂ ಕೆಟ್ಟದಾಗ ಬೈಯೋದಕ್ಕೆ ಗೊತ್ತಿಲ್ಲ. ಹಾಗಾಗಿ ನಿಮ್ ಈ ಬೈಗುಳ ಕೂಡ ಪ್ರೀತಿ ಅಂತಾನೆ ಅನ್ಕೋತೀನಿ. ಏಯ್, ನಿಮ್ ಮಗ ಕೂಡ ಅಷ್ಟೇ. ಮಾತಿಗೂ ಹೇ ಅಂತ ಇರ್ತಾರೆ. ಅದ್ರಲ್ಲೂ ಒಂಥರ ಪ್ರೀತಿ ಇದೆ ಬಿಡಿ. ನಿಮ್ಗೆ ಎಷ್ಟು ಬೇಕಾದ್ರೂ ಬೈದ್ಬಿಡಿ. ಆದ್ರೆ ಮಾತ್ರ ತಗೊಳ್ದೇ ಇರೋದು, ಮಾತ್ರ ಬಾಯಿ ಜಾಕಿ ನೀರ್ ಗುಡ್ಕೋದು, ಈ ತರದೆಲ್ಲ ಮಾಡ್ಬೇಡಿ. ನಿಮ್ಗೆ ಹುಷಾರಿಲ್ದೇ ಇದ್ರೆ ನನ್ಗೆ ಯಾರು ಬೈತಾರತ್ತೆ? ನಿಮ್ ಬೈಗುಳ ನಂಗೆ ಬೆಳಿಗ್ಗೆ ಎಪ್ಸೋ ಸುಪ್ರಭಾತ ತರ, ರಾತ್ರಿ ಮಲ್ಸೋ ಲಾಲಿ ಹಾಡಿನ ತರ ಆಗೋಗಿದೆ. ಅದ್ ಮಿಸ್ ಆದ್ರೆ ನನಗ್ ಬೇಜಾರು. ರಫಿ ಅತ್ತೆ. ಅಕ್ಕ, ಅವ್ಳು ಹೇಳಿದ್ ನಿಜ ಅಲ್ವಾ? ಏನ್ ನಿಜ?
ಏನ್ ನಿಜ? ಅಕ್ಕ, ಅವಳಿ ಮನೆ ಒಳಗಡೆ ಕಾಲಿಟ್ಟಾಗ ಬೆಂಕಿ ತರ ಇದ್ದೆ. ಈಗ ಮೆದು ಆಗ್ತಾ ಇದ್ಯಾ. ಎಲ್ಲೋ ಒಂದ್ ಕಡೆ ಅವಳು ನಿನ್ಗೆ ಇಷ್ಟ ಆಗ್ತಾ ಇದ್ದಾಳೆ ಅಲ್ವಾ? ಸಾಧ್ಯನೇ ಇಲ್ಲ. ಏನೋ ಅಪ್ಪ, ನೀನು ಒಂದೊಂದ್ಸಲ ನಿನ್ ಮಗನ್ ತರನೇ ಆಡ್ತಿರ್ತೀಯ. ಆ ವಿವೇಕು ಹಾಗೇನೆ. ಒಂದ್ಸಲ ಗೌರಿನ ತುಂಬಾ ಪ್ರೀತಿಸ್ತಾನೆ, ಇನ್ನೊಂದ್ಸಲ ಈ ಎಣ್ಣೆಗೆ ಪೂರಿ ಆಗ್ತಾ ಉಬ್ಬುತ್ತಲ್ಲ ಹಂಗೆ ಅಂತಿರ್ತಾನೆ. ಒಂದ್ಸಲ ತಾಯಿ ಮಗ ಇಬ್ರು ಅವಳನ್ನ ಪ್ರೀತಿಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅವಳೇನು ಅಂತ. ಹೇ ಡಾಲ್, ವಾವ್ ಪಿಂಕಿ, ಈ ಡ್ರೆಸ್ ಅಲ್ಲಿ ನೀನು ಸಿಂಡ್ರಲ ತರ ಕಾಣಿಸ್ತಿದ್ಯಾ. ಹೇ ಪೀಪಲ್, ನಿನ್ ಕೆಲ್ಸ ನೀವ್ ಮಾಡಿ, ನನ್ ಕೆಲ್ಸ ನಾನ್ ಮಾಡ್ತೀನಿ. ಪಿಂಕಿ, ಆ ವಿವೇಕ್ಗೆ ಬರೀ ಚಿನ್ನದ ವ್ಯಾಲ್ಯೂ ಗೊತ್ತೇ ಹೊರತು ಇನ್ನಂತ ಸೌಂದರ್ಯದ ಬೆಲೆ ಗೊತ್ತೇ ಇಲ್ಲ. ಸರ್ ಸಾಕು ಸರ್. ಅಂದ್ಹಾಗೆ ಪಿಂಕಿ, ನಾನು ಕಳ್ಸಿದ್ದ ಡಿಸೈನ್ಸ್ ಸೂರಜ್ ಅವ್ರಿಗೆ ಇಷ್ಟ ಆಯ್ತಾ? ನಾನು ಆಫೀಸಿಗೆ ಬಂದ್ಮೇಲೆ ಎಲ್ಲಾ ನಿರ್ಧಾರಗಳು, ಎಲ್ಲಾ ಪವರ್ಗಳು ನಂದೆ. ಇನ್ಮೇಲೆ ಈ ಆಫೀಸಲ್ಲ ವಿವೇಕ್ ಬರೀ ರಬ್ಬರ್ ಸ್ಟ್ಯಾಂಪ್ ಅಷ್ಟೇ. ಪಿಂಕಿ, ವಾಟ್ ಹ್ಯಾಪನ್ ವಿವೇಕ್? ನನ್ನ ಅಪ್ರೂವಲ್ ಇಲ್ದೆ ನಾನು ಕ್ರಾಸ್ ಚೆಕ್ ಮಾಡ್ದೆ. ಸೂರಜ್ ಅವ್ರಿಗೆ ಆ ಡಿಸೈನ್ ನ ಮೇಲ್ ಮಾಡ್ಬಿಡಿ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದೆ. ಸ್ಟಿಲ್ ಯಾಕೆ ಮಾಡಿದ್ರಿ? ಸರ್ ಅದು ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ಅನಿಕೇತ್ ಸರ್ ನಾನು ಹೇಳ್ದೆ ವಿವೇಕ್, ನಾನೇ ಕಳ್ಸೋಕ್ ಹೇಳಿದ್ದು. ವಾಟ್? ಯಾ, ಡಿಸೈನ್ಸ್ ನೋಡ್ದೆ ವಿವೇಕ್, ನಂಗೆ ತುಂಬಾ ಇಷ್ಟ ಆಯ್ತು, ಪರ್ಫೆಕ್ಟ್ ಆಗಿತ್ತು. ಅದಕ್ಕೆ ನಾನೇ ಅಪ್ರೂವ್ ಮಾಡಿ ಕಳಿಸ್ದೆ. ಓಕೆ ಆಯ್ತು ತಾನೆ? ಯಾಕೆ ಹೀಗೀಗ ಏನ್ ಪ್ರಾಬ್ಲಮ್ ವಿವೇಕ್? ಪ್ರಾಬ್ಲಮ್ ನೀನು ಅನಿಕೇತ್. ಲ್ಯಾಪ್ಟಾಪ್ ಅಲ್ಲಿ ನಿಮ್ಗೇನೋ ಇಷ್ಟ ಆಯ್ತು ಅಂತ ಒಂದು ಕಾರಣಕ್ಕೆ VIP ಕಸ್ಟಮರ್ಸ್ಗೆ ಆರ್ಡಿನರಿ ಡಿಸೈನ್ ಕಳಿಸ್ತೀಯಾ? ಆರ್ ಯು ಔಟ್ ಆಫ್ ಯೋರ್ ಮೈಂಡ್ಸ್? ಕಮ್ ಆನ್ ವಿವೇಕ್, ರಿಲ್ಯಾಕ್ಸ್, ಡೋಂಟ್ ನಗ್ ಇಶ್ಯೂರ್ ಆಫ್ ನಥಿಂಗ್. ಒಂದ್ ಸಣ್ಣ ಡಿಸೈನ್ ಮಿಸ್ಟೇಕ್ ಆಯ್ತು ಅಷ್ಟೇ. ಇಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದ್ ಮಾಡ್ತಿದ್ಯಾ? ಆಫ್ಟರ್ ಆಲ್ 5 crores ಬಿಸ್ನೆಸ್ ಅಷ್ಟೇ. 5 crores ಮಿನಿಮಮ್ ಜವಾಬ್ದಾರಿ, ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಬಿಸ್ನೆಸ್ ಅಂದ್ರೆ ಬರೀ 5 ಕೋಟಿ 10 ಕೋಟಿ ದುಡ್ಡಿನ ಲೆಕ್ಕಾಚಾರ ಅಷ್ಟೇ ಅಲ್ಲ ಅನಿಕೇತ್. ಅದು ಟ್ರಸ್ಟ್, ನಂಬಿಕೆ, ದೀನಬಂಧು ಜ್ಯುವೆಲರಿ ಬ್ರ್ಯಾಂಡ್ ನ ಲೆಗಸಿ. ಇವತ್ ನಿನ್ ಸ್ಟುಪಿಡಿಟಿಯಿಂದ ಕಂಪನಿ ಮರ್ಯಾದೆ ಹೋಗ್ತಾ ಇತ್ತು ಗೊತ್ತಾ? ಲಿಸನ್ ಟು ಮಿ ಕೇರ್ಫುಲಿ ಎವ್ರಿವನ್. ದಿಸ್ ಇಸ್ ಮೈ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ಮೇಲಿಂದ ಈ ಆಫೀಸ್ ಅಲ್ಲಿ ನನ್ನ ಅಪ್ರೂವಲ್ ಇಲ್ದೆ, ನನ್ನ ಸೈನ್ ಇಲ್ದೆ ಒಂದು ಮೇಲ್ ಅಷ್ಟೇ ಅಲ್ಲ, ಪೇಪರ್ ಪೀಸ್ ಕೂಡ ಹೊರಗೋಗಿಲ್ಲ. ಕೆಲ್ಸ ಮಾಡೋ ಅರ್ಹತೆ ಇಲ್ದಿರೋನ್ಗೆ ಬಾಸ್ ಆಗೋ ಯೋಗ್ಯತೆ ಇಲ್ಲ. ಮೈಂಡೆಡ್. ನೋಡು ಚಂಚಲ, ಸುಮ್ನೆ ಕೂಗಾಡ್ಬೇಡ. ನೀನ್ ಅನ್ಕೋತಿರೋ ಹಾಗೆ ನನ್ ಮಗ ಯಾವತ್ತು ಯಾರ್ ಮೇಲೂ ಅಷ್ಟ್ ರೂಡ್ ಆಗಿ ನಡ್ಕೊಳಲ್ಲ. 100% ನಿನ್ ಮಗನ್ ಕಡೆಯಿಂದ ಏನಾದ್ರೂ ದೊಡ್ಡ ಮಿಸ್ಟೇಕ್ ಆಗಿದ್ರೆ ಮಾತ್ರ ಅವನ್ ಮೇಲ್ ರೇಗಿರ್ತಾನೆ. ಅದ್ ಬಿಟ್ರೆ ಹೆಂಡತಿ ಸೆರ್ಗಿಂದ ಬಚ್ಚಿಟ್ಕೊಳ್ಳೋ ಅಭ್ಯಾಸ ನನ್ ಮಗಂಗಿಲ್ಲ ಚಂಚಲ. ಓಹೋ, ಹಾಗಿದ್ರೆ ನೀವ್ ಹೇಳೋ ಪ್ರಕಾರ ನಿನ್ ಮಗ ಯಾವತ್ತೂ ತಪ್ಪೇ ಮಾಡಲ್ಲ. ಏನು ದೊಡ್ಡ ಸತ್ಯ ಹರಿಶ್ಚಂದ್ರ. ತಾಯಿ ಅಲ್ವಾ, ಬ್ಯಾಕಪ್ ಕೊಡಿ. ಗೋ ಹೆಡ್. ಯಾಕೆಲ್ಲ ಸೀರಿಯಸ್ ಆಗಿದ್ದೀರಾ? ಅಯ್ಯೋ, ಆ ಕತೆ ಯಾಕೆ ಹೇಳ್ತೀಯಾ ವಿವೇಕ್? ಈ 3ನೇ ಕ್ಲಾಸ್ ಮಗು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ದೊಡ್ಡವರು ಆ ಮಗುಗೆ ದುಡ್ಡು ಕಂಡ್ಬಿಟ್ಟು ಎದುರಿಸ್ಬಿಟ್ರೆ ಆ ಮಗು ಮನೆಗ್ ಬಂದ್ ಅಮ್ಮನ ಹತ್ರ ಚಾಡಿ ಹೇಳುತ್ತಲ್ಲ, ಹಾಗೆ ಈ ಮನೇಲಿ ಒಂದ್ ಮಗು ಆಫೀಸಲ್ಲಿ ನಿಮ್ ಬೈದಂತೆ. ಅದಕ್ಕೆ ಅವ್ರ ಅಮ್ಮನ ಫೋನ್ ಮಾಡಿ ಹತ್ಕೊಂಡ್ ಚಾಡಿ ಹೇಳಿದೆ. ಅದಕ್ಕೆ ಚಂಚಲ ಎಲ್ರ ಮೇಲೆ ಹೀಗೆ ರೇಗ್ತಾ ಇದ್ದಾಳೆ. ಅವನೇ ಮಗುನ ಈ ಮನೇಲಿ ಯಾರ ಮಗು? ಇನ್ಯಾರೀ ನಮ್ ಮನಿಕೇತು. ಅವನೇ ಒಂದು ಮಗುಗ್ ಅಪ್ಪ ಆಗ್ತಾ ಇದ್ದಾನೆ, ಅವನೊಂದು ಮಗು ಅಂತೆ. ಅಣ್ಣ ಪ್ಲೀಸ್ ಸ್ಟಾಪ್ ಇಟ್. ನಿಮ್ ಎಲ್ಲರಿಗೂ ನನ್ ಮಗ ಒಂದ್ ಕಾಮಿಡಿ ಪೀಸ್ ಆಗ್ಬಿಟ್ಟಿದಾನ. ಏನ್ ವಿವೇಕ್, ನೀನ್ ಆಫೀಸಲ್ಲಿ ತುಂಬಾ ಬ್ರೂಟಲ್ ಆಗಿ ಬಿಹೇವ್ ಮಾಡ್ತಿದ್ಯ ಅಂತ ಅನಿಕೇತ್ ಜೊತೆಲಿ ಅದ್ ತಪ್ಪಲ್ವಾ? ಅವನೇನ್ ಆಫೀಸ್ ಅಟೆಂಡರ್ ಅಥವಾ ನಿನ್ ಸ್ಲೇವಾ? ಚಂಚಲ ಮೇಡಮ್, ಇವ್ರು ಸುಮ್ನಿದಾರೆ ಅಂತ ನೀವು ಬಾಯಿಗೆ ಬಂದಾಗ ಮಾತಾಡ್ತಾ ಇದೀರಲ್ಲ. ನಿಮ್ ಮಗ ತಪ್ಪು ಮಾಡಿರ್ತಾರೆ, ಅದಕ್ಕೆ ನನ್ ಗಂಡ ಮಾಡಿರ್ತಾರೆ. ಹಲೋ, ನಿನ್ ಮಾತಿನ ಅರ್ಥ ಏನು? ನನ್ ಗಂಡ ತಪ್ಪು ಮಾಡಿದಾನೆ ಅಂತನಾ? ಅವ್ನ್ ಮಾಡಿರೋ ತಪ್ಪಿಂದನೇ ಅಲ್ವಾ ನೀನ್ ಇವತ್ತು ಈ ಮನೆಗ್ ಸೊಸೆಯಾಗಿ ಬಂದ್ ನಿಂತಿರೋದು. ಎಲ್ಲರೂ ನನ್ ಮಗನ್ ಮೇಲೆ ಮುರ್ಕೊಂಡ್ ಬೀಳಕ್ ಕ್ಯೂ ನಿಂತಿದ್ದೀರಲ್ಲ. ನಿಮ್ ಮಗ ಸರಿಯಾಗಿದ್ರೆ ಯಾರು ಏನು ಮಾತಾಡ್ತಾ ಇರ್ಲಿಲ್ಲ. ನಿಮ್ ಹತಾಶೆ ಹೊರಗಾಕೋಕೆ ಖರ್ಚು ಮಾಡೋ ಟೈಮ್ನ ನಿಮ್ ಮಗನ್ಗೆ ಬುದ್ಧಿ ಹೇಳಕ್ ಬಳಸಿ. ಅವಾಗ ಎಲ್ರು ನೆಮ್ಮದಿಯಾಗಿರ್ತೀವಿ. ಹೌದು, ಎಲ್ಲದಕ್ಕೂ ನನ್ ಮಗನೇ ಕಾರಣ. ಎಲ್ರು ಅವನಲ್ಲಿ ಏನಾದ್ರೂ ಒಂದು ತಪ್ಪು ಹುಡ್ಕೋದಕ್ಕೆ ಕಾಯ್ತಾ ಇರ್ತೀರಲ್ಲ. ಓಕೆ, ಟೆಲ್ ಯು ಒನ್ ಥಿಂಗ್, ನನ್ನ ಮಗ ಆಫೀಸಿಗೆ ಹೋಗ್ತಾ ಇದ್ದ, ಆದ್ರೆ ಆ ಶಾನ್ ಏನ್ ಮಾಡ್ತಾ ಇದ್ದಾನೆ? ಈ ಕಡೆ ಮನೆ ಜವಾಬ್ದಾರಿನೂ ಇಲ್ಲ, ಆಫೀಸ್ ಜವಾಬ್ದಾರಿನೂ ಇಲ್ಲ. ಸುಮ್ನೆ ಓಡಾಡ್ಕೊಂಡು ಮನಸ್ಸಿಗೆ ತೋಚಿದನ್ನ ಬರ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನಷ್ಟೇ. ಏನ್ ಸಾಧನೆ ಮಾಡಿದಾನೆ ನಿನ್ ಮಗ? ಸಾಧನೆ ಮಾಡಿ ಇವ್ಳನ್ನ ಕರ್ಕೊಂಡ್ ಬಂದಿದ್ದಾನಲ್ಲ ಅಂತ ದೊಡ್ಡ ಸಾಧನೆ ನನ್ ಮಗ ಮಾಡಲ್ಲ ಬಿಡು. ಯಾಕ್ ಚಿಕ್ಕದ್ಕೆ ನಿಮ್ ಮಗನ್ ಬಗ್ಗೆ ಮಾತಾಡಿದ ತಕ್ಷಣ ಬೆಂಕಿ ಬಿತ್ತ? ಸಿಟ್ಟು ಬರ್ತಾ ಇದ್ಯಾ? ನಾನು ಶ್ಯಾಮ್. ಮಾತ್ ಸರಿಯಾಗಿ ಒಂದು ವಿಷಯ ತಿಳ್ಕೊ. ನಮ್ಮ ಕಂಪನಿಗೆ ಬೋರ್ಡ್ ಆಫ್ ಮೆಂಬರ್ಸ್ ಅವನು ಅಪ್ಪ. ಸದ್ಯಕ್ಕೆ ಒಂದ್ ಯಾವ ಜವಾಬ್ದಾರಿನೂ ಬೇಡ ಅಂತ ಹೇಳಿ ಸ್ವಲ್ಪ ಫ್ರೀ ಆಗ್ಬಿಟ್ಟಿದ್ವಿ. ಇವಾಗ ಅರ್ಥ ಆಯ್ತು ಬಿಡಿಯಪ್ಪ. ಇಲ್ಲಿ ನಿಮ್ ರಕ್ತಕ್ ಮಾತ್ರ ಬೆಲೆ, ನಾವು ಬೇರೆ ರಕ್ತದವ್ರಲ್ವಾ. ನಾವಿನ್ನೊಂಥರ ಆಳುಗಳು, ಗುಲಾಮ್ರ ಸುಕ್ಕೆ. ಅತ್ತೆ, ಬಿಸ್ನೆಸ್ ಅಲ್ಲಿ ರಕ್ತ ನೋಡಲ್ಲ, ಬುದ್ಧಿ ಮತ್ತೆ ಎಫಿಷಿಯನ್ಸಿ ನೋಡ್ತಾರೆ. ಸಮರ್ಥರಿಗೆ, ಕೆಲ್ಸ ಬರ್ದಿರೋರ್ಗೆ ನಮ್ ಕಂಪ್ನಿಲ್ ಜಾಗ ಇಲ್ಲ. ಅದ್ ಯಾರೇ ಆಗಿದ್ರು ಮುಲಾಜಿಲ್ದೆ ಕಿತ್ತು ಕತ್ತಿರ್ದು ಹೊರಗಾಗ್ತೀನಿ. ಇಷ್ಟಕ್ಕೂ ನಿಮ್ ಮಗನ ಇನ್ನೂ ಕಿತ್ತಾಕಿಲ್ಲ. ಅದವ್ನ್ ಎಫಿಷಿಯನ್ಸಿ ನೋಡಿ ಅಲ್ಲ, ಈ ಮನೆಯವನು ಅಂತ. ಅದನ್ನ ನೀವು ಅವನಿಬ್ರು ಅರ್ಥ ಮಾಡ್ಕೊಡಿ. ತಪ್ಪು ಮಾಡಿದಾನೆ, ಕಿತ್ಕೊಳಕ್ ಅವಕಾಶ ಕೊಟ್ಟಿದೀನಿ. ಈ ಕೊಟ್ಟಿರೋ ಅವಕಾಶನ ಮತ್ತೆ ತಪ್ಪು ಮಾಡಕ್ಕೆ ಅಂತ ಅನ್ಕೊಂಡ್ರೆ ಬೇರೆ ತರ ರಿಯಾಕ್ಟ್ ಮಾಡ್ತೀನಿ. ಅತ್ತೆ, ಇನ್ನೊಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸಲ ಶ್ಯಾಮ್ ವಿಷಯಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಅವನು ನನ್ ತಮ್ಮ, ನನ್ ಸಮಾನ. ಹೇಳಿಸ್ಕೊಂಡಿಲ್ಲ ಸಿನ್ಸ್ರ, ಹೆಗಲು ಗಟ್ಟಿ ಆದ್ಮೇಲೆ ಜವಾಬ್ದಾರಿ ಸರಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶ್ಯಾಮ್ನು ಸ್ವಲ್ಪ ಫ್ರೀ ಆಗ್ಬಿಟ್ವಿ.
ಆದ್ರೆ ನಿನ್ ಮಗ ಅವನೇ ಜವಾಬ್ದಾರಿ ವಹಿಸ್ಕೊಂಡ ಸಂತೋಷ. ಆದ್ರೆ ನಿಭಾಯಿಸ್ತಿಲ್ವಲ್ಲ, ಅದು ತಪ್ಪಲ್ವಾ? ಏ ಚಂಚಲ, ನೀನು ನಿನ್ ಮಗ ಇನ್ನೊಬ್ಬರ ತಪ್ಪನ್ನ ಹುಡುಕ್ತಿರ್ತೀರೇ ವಿನಃ ನೀವು ಸರಿಯಾಗ್ಬೇಕು ಅನ್ನೋದನ್ನ ಯಾವತ್ತು ಪ್ರಯತ್ನ ಮಾಡ್ಲೇ ಇಲ್ಲ ಅಲ್ವಾ? ನಿನ್ ಮಗನ್ನ ಆ ಸ್ಥಾನದಲ್ಲಿ ಕೂರ್ಸೋದಕ್ಕೆ ಅವನಿಗಿನ್ನೂ ಯೋಗ್ಯತೆ ಬಂದಿಲ್ಲ. ಆದ್ರೆ ನನ್ ಮಗಂಗ ಆ ಯೋಗ್ಯತೆ ಇರೋದಕ್ಕೆ ಅವನನ್ನ ಆ ಸ್ಥಾನದಲ್ಲಿ ಕೂರ್ಸಿದೆ. ಇದನ್ನ ನೀನು ನಿನ್ ಮಗ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಬೆಲೆ ಬೇಡ್ಕೊಂಡ್ ತರೋದಲ್ವಾ, ಹುಡುಕೊಂಡ್ ಬರೋದು. ಇದು ಸಹ ಅರ್ಥ ಆಗ್ಲಿಲ್ಲ ಅಂದ್ರೆ ನೀನು ನಿನ್ ಮಗ ಜೀವನ ಪೂರ್ತಿ ಹೀಗೆ ಇರ್ಬೇಕಾಗತ್ತೆ ಅಷ್ಟೇ. ಮೈ ಗಾಡ್, ಇದೇನಿದು? ನನ್ ಗಂಡ ಅನಿಕೇತ್ ಈ ಮನೆ ಭವಿಷ್ಯದ ಒಡೆಯ. ಈ ಚಂಚಲ ಅತ್ತೆಗೆ ಈ ಮನೇಲಿ ಸಿಕ್ಕಾಪಟ್ಟೆ ತವರಿದೆ ಅನ್ಕೊಂಡು ನಾನೇ ಬಲೆ ಬೀಸಿ ಮನೆಗ್ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ಇವರಿಬ್ರಿಗೂ ನಯಾ ಪೈಸಾ ಬೆಲೆ ಇಲ್ವಲ್ಲ. ಚಂಚಲ ಆಡಿದ್ ಮಾತನ್ನೇ ಮನ್ಸಲ್ಲಿ ಇಟ್ಕೊಂಡು ನೀನ್ ಅದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ನನಗ್ ಗೊತ್ತು ಕಣೋ, ಅದಕ್ಕೆ ಬಂದೆ. ಅತ್ತೆ ಈ ತರ ಎಲ್ಲ ಮಾತಾಡೋಕ್ ಹೇಗ್ ಸಾಧ್ಯ ಅಮ್ಮ? ನನ್ ಶ್ಯಾಮ್ನ ಹೇಗ್ ನೋಡ್ತೀನೋ ಅನಿಕೇತ್ನು ಕೂಡ ಹಾಗೆ ನೋಡ್ತೀನಿ ತಾನೆ. ಅವ್ರಿಬ್ರು ಮಧ್ಯೆ ಯಾವತ್ತಾದ್ರೂ ನಾನ್ ಭೇದ ಭಾವ ಮಾಡಿದಿನ? ಅನಿಕೇತ್ ಆಫೀಸಲ್ಲಿ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಾನೆ. ಆ ತಪ್ಪನ ಕೇಳೋದು ನನ್ ಜವಾಬ್ದಾರಿ ಅಲ್ವಮ್ಮ? ಹೌದು ಕಣೋ, ತಾಯಿ ಮಗ ಇಬ್ರಿಗೂ ಒಂದೇ ಮನಸ್ಥಿತಿ. ಅನಿಕೇತ್ಗೆ ಮೊದ್ಲಿಂದನೂ ನಿನ್ ಹಾಗೆ ಬದುಕ್ಬೇಕು, ನಿನ್ ಸ್ಥಾನಕ್ ಬರ್ಬೇಕು ಅನ್ನೋ ಆಸೆ ಇದೆ ಕಣೋ. ಈ ವಿಚಾರನ ಮೊದ್ಲಿಂದನೂ ನಾನ್ ನಿನಗ್ ಹೇಳ್ತಾನೆ ಬಂದಿದ್ದೀನಿ. ಅದ್ ನಿನಗೂ ಗೊತ್ತು. ಇದೇ ಕಾರಣಕ್ಕೆ ತಾನೆ ಅವ್ನ್ ನಿನ್ ಮದ್ವೆ ವಿಚಾರದಲ್ಲಿ ಇಷ್ಟು ದೊಡ್ಡ ಮೋಸ ಮಾಡಿದ್ದು. ಅವ್ನ್ ಮೋಸ ಮಾಡಿದಾನೆ ಅಂತ ಗೊತ್ತಿದ್ದು ನೀನ್ ಮತ್ತೆ ಅವನನ್ನ ಆಫೀಸಿಗೆ ಹೇಗೋ ಬಿಟ್ಕೊಂಡೆ. ನಿನ್ ಸ್ಥಾನ ಕಿತ್ಕೊಳ್ಳೋದಕ್ಕೋಸ್ಕರ ಅವ್ನ್ ನಿನ್ ಬೆನ್ನಿಗ್ ಚೂರಿ ಹಾಕಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲ, ನೀನ್ ಇನ್ನು ಯಾಕೆ ಅವನನ್ನ ನಂಬ್ತಾ ಇದೀಯಾ? ಗ್ಯಾರಂಟಿ ವಾರಂಟಿ ಹುಡ್ಕೋಕೆ ಇದು ಬಿಸ್ನೆಸ್ ಅಲ್ಲ ಅಮ್ಮ, ಇದು ಸಂಬಂಧ. ನಾನು ಅನಿಕೇತ್ ಶ್ಯಾಮ್ ನಾವೆಲ್ಲ ಒಟ್ಟಿಗೆ ಬೆಳೆದವರು. ನಮ್ದು ಬಿಡೋಕಾಗ್ದಿರೋಂತ ನಂಟು. ಚಿಕ್ಕ ವಯಸ್ಸಲ್ಲಿ ಯಾವ್ದೋ ಒಂದ್ ಸಣ್ಣ ವಿಷಯಕ್ಕೆ ಹೊಡೆದಾಡ್ತಾ ಇದ್ವಿ, ರಕ್ತ ಬರೋವಾಗ ಹೊಡೆದಾಡ್ತಾ ಇದ್ವಿ. ಅದೇ ನೆಕ್ಸ್ಟ್ ಮಿನಿಟೇ ನಾವೆಲ್ಲ ಒಂದಾಗ್ತಾ ಇದ್ವಿ. ನಾನ್ ಈ ಜಗತ್ನ ನೋಡಕ್ ಶುರು ಮಾಡಿದ್ದೆ ಆ ಸ್ನೇಹದ ಕಣ್ಣಲ್ಲಿ ಅಲ್ವಾ ಅಮ್ಮ? ಅವತ್ತು ಆ ಮುಗ್ಧ ಸ್ನೇಹಕ್ಕೆ ನಾನ್ ಈ ಮನೆ ಮಗ ಅನ್ನೋ ವಿಚಾರ ಯಾವತ್ತೂ ಅಡ್ಡ ಬರ್ಲಿಲ್ಲ. ಹಾಗಿದ್ಮೇಲೆ ಈಗ ನನ್ ಕಂಪ್ನಿ MD ಅನ್ನೋ ವಿಚಾರ ನಮ್ ಸ್ನೇಹದ ಬಂದೆ ಯಾಕಮ್ಮ ಅಡ್ಡ ಬರ್ಬೇಕು? ಹಾಗಾದ್ರೆ ಅವ್ನ್ ಮಾಡಿರೋ ತಪ್ಪುಗಳು ನೀವ್ ಒಬ್ಬ ಮನುಷ್ಯನ ನಾವು ಪ್ರೀತಿಸ್ತಾ ಇದೀವಿ, ಅಭಿಮಾನಿಸ್ತಾ ಇದೀವಿ ಅಂದ್ರೆ ನಾವ್ ಯಾವತ್ತೂ ಅವನನ್ನು ಅನುಮಾನ ಪಡಬಾರ್ದು. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆ ತಪ್ಪನ್ನ ಇಟ್ಕೊಂಡು ದ್ವೇಷ ಮಾಡೋದಲ್ಲ. ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ತಿದ್ದಿ ತೀಡೋದೆ ನಿಜವಾದ ಸ್ನೇಹ. ನಾಳೆ ಅವ್ನು ನನ್ ಸ್ಥಾನನೇ ಕಿತ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನಾನ್ ಮಾತ್ರ ನನ್ ಸ್ನೇಹನ ಬಿಟ್ಕೊಡಲ್ಲ. ನಿನ್ ಮಾತ್ ಕೇಳ್ತಿದ್ರೆ ನಿಜವಾಗ್ಲೂ ನನಗ್ ಹೆಮ್ಮೆ ಅನ್ನಿಸ್ತಿದೆ ಕಣು. ಸ್ನೇಹ ತಪ್ಪಲ್ಲ, ಆ ಸ್ನೇಹ ದುರುಪಯೋಗ ಆದಾಗ ಅದು ದ್ರೋಹ ಅನ್ನಿಸ್ಕೊಳುತ್ತೆ. ಅದನ್ ಯಾವತ್ತೂ ಮರಿಬೇಡ. ನಮ್ಮಿಬ್ರು ಸ್ನೇಹಕ್ಕೆ ಹೆಚ್ಚು ಕಡಿಮೆ ನನ್ನಷ್ಟೇ ಏಜ್ ಆಗಿದೆ. ಅದನ್ನೀಗ ಬಿಡು ಅಂದ್ರೆ ಆಗತ್ತಾ? ನಾನ್ ಚೇಂಜ್ ಆಗೋ ಬದ್ಲು ಅವನನ್ನ ಚೇಂಜ್ ಮಾಡೋದು ಈಸಿ ಅಲ್ವಾ ಅಮ್ಮ? ಅಬ್ಬಾ, ಈ ಮನುಷ್ಯನ್ಗೆ ಇಷ್ಟೊಂದ್ ವಿಶಾಲವಾದ ಹೃದಯ ಇದೆಯಾ? ಅಷ್ಟು ಮೋಸ ಮಾಡಿದ ಅನಿಕೇತ್ನ ಇವ್ರು ಇಷ್ಟು ಹಚ್ಕೊಂಡಿದಾರೆ ಅಂದ್ರೆ ಈ ವ್ಯಕ್ತಿ ಒಬ್ರನ್ನ ಇಷ್ಟಪಟ್ರೆ ಈ ಮಟ್ಟಕ್ಕೆ ಇಷ್ಟಪಡ್ತಾರ? ಸ್ನೇಹಕ್ಕಾಗಿ ಪ್ರೀತಿಗಾಗಿ ತಮ್ ಸ್ಥಾನನೇ ಬಿಟ್ಕೊಡೋ ಅಷ್ಟು ಒಳ್ಳೆಯವರ ಇವ್ರು. ಏನ್ ಹಾಗೆ ನೋಡ್ತಾ ಇದ್ದೆ ಪುಣ್ಯವತಿ? ನೀವ್ ಯಾಕೆ ಹಾಗ್ ನೋಡ್ತಾ ಇದೀರಾ ಪುಣ್ಯಾತ್ಮ? ಏನಾಗಿದೆ ನಿಮ್ಗೆ? ಮತ್ತ ಕುಡ್ದಿದ್ದೀರಾ ನೀವು? ನಿನ್ನ ನೋಡ್ದಾಗೋ ಪ್ರೀತಿಯ ಮತ್ ಯಾಕೆ ಹೀಗ್ ಬರ್ತಾ ಇದೀರಾ? ಮೋಕ್ಷ ಬೇಕು ಅಂದೋಳ್ ನಿಂತಾನೆ. ಈಗ ಸುಮ್ಮನೆ ನಿಂತ್ರೆ ಮೋಕ್ಷ ಸಿಗಲ್ಲ ಪುಣ್ಯ ನದಿ, ಮೂಸಾಗತ್ತೆ.